ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹೀರೆಕಾಯಿ ಪಲ್ಯ ಹೆಂಗೆ ಮಾಡೋದಂತ ಹೇಳ್ಕೊಡ್ತಿದ್ದೀನಿ. ಇದು ಸಿಂಪಲ್ಲಾಗಿ 10 ಮಿನಿಟದಲ್ಲಿ ಮಾಡ್ಕೋಬೋದು. ಬಿಸಿ ಬಿಸಿ ರೊಟ್ಟಿಗೆ, ಚಪಾತಿಗೆ ಮತ್ತು ಅನ್ನಕ್ಕೂ ಇನ್ನೂ ಸೂಪರಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಹೀರೆಕಾಯಿ ಪಲ್ಯ ಮಾಡೋಕ್ಕೆ ಅರ್ಧ kg ಹೀರೆಕಾಯಿ ತೊಗೊಂಡಿದ್ದೀನಿ. ಈ ಹೀರೆಕಾಯಿ ಮೇಲಿರುವ ಸಿಪ್ಪೆನ ನಾವು ಈ ಥರ ನಾರಿರುತ್ತೆ ಅಂಥೇಳಿ ತೆಗೆದಿಟ್ಕೋಬೇಕು. ನೋಡಿ, ಎಳೆದಾಗಿರಬೇಕು ಹೀರೆಕಾಯಿ ಅಂದ್ರೇ ಚೆನ್ನಾಗಿ ರುಚಿಯಾಗಿರುತ್ತೆ ಪಲ್ಯ. ಬೇಗನೂ ಬೇಯುತ್ತೆ ಮತ್ತು ರುಚಿಯೂ ಇರುತ್ತೆ. ನೋಡಿ, ಈ ಹೀರೆಕಾಯಿ ಮೇಲಿರುವ ಎಳೆದಾಗಿದ್ದರೆ ಶಪ್ಪಿಯಿಂದ ನಾವು ಚಟ್ನಿನೂ ಮಾಡ್ಕೊಳ್ಬೋದು. ನಾವೇನಾದರೂ ಅರ್ಧ kg ಹೀರೆಕಾಯಿ ತಂದಿದ್ರೆ ಈ ಥರ ನಾವು ಇದನ್ನು ಶಪ್ಪಿನ ತೆಗೆದು ಚಟ್ನಿ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಶೇಂಗಾ ಕಾಳು, ಹಸಿಮೆಣ್ಸಿನ್ಕಾಯಿ, ಜೀರಿಗೆ ಮತ್ತು ಉಪ್ಪು ಹಾಕಿ ಸ್ವಲ್ಪ ಹುಳಿ ಹಾಕಿ ಮಾಡಿದರೆ ಚಟ್ನಿ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಸಿಪ್ಪೆ ತೆಗೆಯೋದ್ರಿಂದ ಬೇಗನೂ ಬೇಯುತ್ತೆ ಮತ್ತು ನಾರಿನ ಅಂಶ ತಿನ್ನಂಗಿಲ್ಲ. ಯಾರಾದರೂ ಹೊಸವಾಗಿ ಹೀರೆಕಾಯಿ ಪಲ್ಯ ಮಾಡೋದಿದ್ರೆ ಸ್ವಲ್ಪ ಹೀರೆಕಾಯಿನ ಒಂದು ಸ್ವಲ್ಪ ಕಟ್ ಮಾಡಿ ಕೈ ಇದೆ ಅಲ್ಲ ಅಂಥೇಳಿ ಟೆಸ್ಟ್ ಮಾಡಿ ನೋಡ್ಕೊಳ್ಳಿ. ಹೀರೆಕಾಯಿ ಚಟ್ನಿನೂ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ನೀವು ಸ್ವಲ್ಪ ಕಟ್ ಮಾಡುವಾಗ ಒಂದು ಸ್ವಲ್ಪ ತಿಂದು ನೋಡಿ. ಕೈ ಇರುತ್ತೆ, ಕೈ ಏನಾದರೂ ಇದ್ದರೆ ಅದನ್ನು ನೀವು ಬಿಸಾಕ್ಬೋದು, ಕೈ ತಿನ್ಲಿಕ್ಕಾಗಲ್ಲ ಅಂಥೇಳಿ. ಇದನ್ನು ಹೀರೆಕಾಯಿ ಎಣ್ಗಾಯಿನೂ ಮಾಡ್ತೀವಿ. ಇದು ಪಟಾಪಟ ಅಂಥೇಳಿ ಹೀರೆಕಾಯಿ ಎಣ್ಗಾಯಿ ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ಳೋದು ಲೇಟ್ ಆಗುತ್ತೆ ಅಂಥೇಳಿ ಈ ಥರ ನಾನು ಹೀರೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಕಟ್ ಮಾಡ್ಕೊಂಡು ಚಿಕ್ಕದಾಗಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಳ್ಳಿ. ರೌಂಡಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಹೀರೆಕಾಯಿ ರೆಡಿ ಆಗಿದೆ. ಈಗಿದು ಹೀರೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಾವು 2 ರಿಂದ 3 ಸಲ ಆದರೂ ತೊಳಿಬೇಕು, ಚೆನ್ನಾಗಿ ತೊಳಿಬೇಕು. ನೋಡಿ, ಹೀರೆಕಾಯಿ ಎಣ್ಗಾಯಿ ಮಾಡೋದು ಲೇಟ್ ಆಗುತ್ತೆ. ಈ ಹೀರೆಕಾಯಿ ಪಲ್ಯನ ನಾವು 10 ಮಿನಿಟದಲ್ಲಿ ನಾವು ರೆಡಿ ಮಾಡ್ಕೊಳ್ಬೋದು. ಬೆಳಗ್ಗೆನಾರ ನಾವು ಡಬ್ಬಿ ಮಾಡಿ ಕಟ್ಟೋದಿದ್ರೆ ಈ ಹೀರೆಕಾಯಿ ಪಲ್ಯನೂ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ, ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಇದನ್ನೇ 2 ಸಲ ಚೆನ್ನಾಗಿ ತೊಳಿಬೇಕು. ಹೀರೆಕಾಯಿಲಿರುವ ನಾರಿನಾಂಶ ಇರುತ್ತೆ. ಈಗ ಬೇಸಿಗೆ ದಿನಕ್ಕೂ ಹೀರೆಕಾಯಿ ಚೆನ್ನಾಗಿ ಆರೋಗ್ಯಕ್ಕೂ ಒಳ್ಳೆಯದು. ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಇದನ್ನು ಸ್ವಲ್ಪ ಹೀರೆಕಾಯಿನ ತೊಳೆದ ಒಂದು ಪ್ಲೇಟ್ ಅಥವಾ ಈ ಥರ ನಾವು ಆರಿಟ್ಕೊಳ್ಬೇಕು. ಸ್ವಲ್ಪ ನೀರು ಹೋಗ್ಲಂಥೇಳಿ ನಾನು ಎಲ್ಲನೂ ಇಟ್ಕೊಂಡಿದ್ದೀನಿ. ನೋಡಿ, ಎಷ್ಟು ಹೊಲಸು ಬಂದಿದೆ. 2 ಸಲ ತೊಳ್ಕೊಳ್ಳಿ, ಚೆನ್ನಾಗಿರತ್ತೆ. ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಈ ಹೀರೆಕಾಯಿ ಹುರಿಯೋದ್ರಿಂದ ಒಗರೆ ಮತ್ತು ಹಸಿ ವಾಸನೆ ಹೋಗೋದ್ರಿಂದ ರುಚಿನೂ ಹೆಚ್ಚಿರತ್ತೆ. ನೋಡಿ, ನಾವು ಇದನ್ನು ಲೈಟಂಗೆ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ನೀರಿರತ್ತೆ ಅಂಥೇಳಿ ನಾನು ಈ ಥರ ಹೈ ಫ್ಲೇಮ್ ಇಟ್ಕೊಂಡೆ 1 ಮಿನಿಟ್ ಇದನ್ನು ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ನೀರಿನ ಅಂಶನೂ ಹೋಗುತ್ತೆ ಮತ್ತು ಒಗರುತನೂ ಹೋಗುತ್ತೆ. ರುಚಿ ಹೆಚ್ಚಿರುತ್ತೆ ಹೀರೆಕಾಯಿ ಪಲ್ಯಲ್ಲಿ. ನಾವು ಹಾಗೇನೂ ಮಾಡ್ಕೊಬೋದು, ಅದು ಒಂಥರ ಟೇಸ್ಟ್ ಇರುತ್ತೆ. ಈ ಥರ ಒಂಥರ ನೀವು ಟ್ರೈ ಮಾಡಿ ನೋಡಿ. ನೀರಿನ ಅಂಶ ಹೋದ್ಮೇಲೆ ನಾವು ಇದಕ್ಕೆ 1 ರಿಂದ 2 ಸ್ಪೂನ ಎಣ್ಣೆ ಹಾಕ್ಕೊಳ್ಬೇಕು. ಈ ಥರ ನೀರಿನ ಅಂಶ ಹೋದಾದಮೇಲೆ 1 ರಿಂದ 2 ಸ್ಪೂನ ಎಣ್ಣೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೀರಿದ್ದಾಗ ಹಾಕೊಂಡ್ರೆ ಎಣ್ಣೆ ಸಿಡಿಯತ್ತೆ ಮುಖಕ್ಕೆ ಅಂಥೇಳಿ ಸ್ವಲ್ಪ ನೀರು ಆರಿದ ಮೇಲೆ ನಾವು ಈ ಥರ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಹೀರೆಕಾಯಿನ ಚೆನ್ನಾಗಿ ಈ ಥರ 2 ಮಿನಿಟ್ ಫ್ರೈ ಮಾಡ್ಕೊಂಡ್ರೆ ಸಾಕು. ಹಸಿ ವಾಸನೆ ಮತ್ತು ಒಗರ್ತನ ಹೋಗ್ಲಂತ ಅನ್ನೋದಕ್ಕೆ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈಗಿದೆ ಚೆನ್ನಾಗೇನು ಫ್ರೈ ಆಗಿದೆ. ಈ ಥರ ಫ್ರೈ ಆಗಿರಬೇಕು, ಭಾಳ ಹೊತ್ತಿರಬೇಡ್ದು. ಈ ಥರ ಸ್ವಲ್ಪ ಲೈಟಂಗೆ 2 ಮಿನಿಟ್ ಫ್ರೈ ಮಾಡ್ಕೊಂಡ್ರೆ ಸಾಕು. ಈಗ ನಾನು ಇದಕ್ಕೆ ಒಗ್ಗರಣೆಗೆ ಇಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು 1 ಟೊಮೆಟೊ ಮತ್ತು ಸ್ವಲ್ಪ ಕರಿಬೇವು ಮತ್ತು ಇದನ್ನ ಒಂದು ಖಾರ ಮಾಡ್ಕೊಳ್ಳಿಕ್ಕೆ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಜವಾರಿ ಬೆಳ್ಳುಳ್ಳಿನ. ನಾವು ಇದನ್ನು ಹಸಿ ಖಾರ ಮಾಡ್ಕೊಳ್ಳೋಣ. ಈ ಖಾರ ಇಲ್ಲಿ ಮೆಣಸಿನ್ಕಾಯಿ, ನಿಮ್ಮ ಖಾರ ಇದ್ದರೆ ಒಂದು 4-5 ತೊಗೊಳ್ಳಿ. ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಜವಾರಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ 1, ಮತ್ತು ಸ್ವಲ್ಪ ಕೊತ್ತಂಬರಿ, ಇದಕ್ಕೇ ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನುಣ್ಣಗಾಗಲಿ ಅಂಥೇಳಿ ನಾನು ಸ್ವಲ್ಪ ಬೇಗನ ಈ ಥರ ತರಿ ಮಾಡ್ಕೊಂಡ್ರೆ ಸಾಕು ಖಾರ. ನೋಡಿ, ಇದಕ್ಕೇ ಈಗ ನಾವೇನು ಹೀರೆಕಾಯಿ 2 ಈರುಳ್ಳಿ ತೊಗೊಂಡಿದ್ದೀನಿ. ಯಾಕಂದರೆ ಹೀರೆಕಾಯಿ ಸ್ವಲ್ಪ ಆಗಿರುತ್ತೆ, ಫ್ರೈ ಮಾಡಿದ ಮೇಲೆ ಸ್ವಲ್ಪ ಆಗಿರುತ್ತೆ. ಅದಕ್ಕಂಥೇಳಿ ನಾನು ಈರುಳ್ಳಿನ 2 ತೊಗೊಂಡಿದ್ದೀನಿ. ಇದನ್ನು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಚಿಕ್ಕ ಸೈಜ್ ಬೇಕಂದರೆ ಕಟ್ ಮಾಡ್ಕೊಳ್ಳಿ. ಇದೇ ಥರ ಇದ್ದರೆ ರುಚಿ ಚೆನ್ನಾಗಿರುತ್ತೆ, ಬಾಯಲ್ಲಿ ಸಿಗತ್ತೆ ಅಂಥೇಳಿ ರೊಟ್ಟಿಗದು ಚೆನ್ನಾಗಿದೆ ಪಲ್ಯ ಅಂಥೇಳಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿ, 1 ಟೊಮೆಟೊ ತೊಗೊಂಡಿದ್ದೀನಿ ಹುಳಿಗೆ. ಇದರಲ್ಲಿರೋ ಬೀಜನ ತೆಗಿತೀನಿ, ನೀವು ಬೇಕಂದರೆ ಹಾಕ್ಕೊಳ್ಳಿ. ನೋಡಿ, ಇದರೊಳಗಿನ ಬೀಜ ತೆಗಿತೀನಿ. ನೋಡಿ, ಇದು ಬೀಜ ತೆಗೆದು ನಾನು ಕಟ್ ಮಾಡ್ಕೊಳ್ತೀನಿ. ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಇರೋರು ಬೀಜನ ತೆಗೆದ ಟೊಮೆಟೊನ ತಿನ್ಬೋದು. ನೋಡಿ, ಈ ಜವಾರಿ ಟೊಮೆಟೊ ಇದೆ. ಈಗ ನಾನು ಇದಕ್ಕೆ 1 ಬಟ್ಲ ತೊಗೊಂಡಿದ್ದೀನಿ. ಒಂದೇ ಒಂದು ಸ್ಪೂನ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಯಾಕಂತ ಹೇಳ್ತೀನಿ ನಾನು.
ಇದು ಸ್ವಲ್ಪ ನೀರು ಹಾಕಿ ಗಂಟು ಇಲ್ದಂಗೆ ನಾವು ಕಲಿಸಿಟ್ಕೊಳ್ಬೇಕು. ಈಗೇನು ನಾವು ಈರುಳ್ಳಿ ಕಟ್ ಮಾಡ್ತಿರ್ತೀವಿ ಅಥವಾ ಒಗ್ಗರಣೆ ಮಾಡ್ತಿರ್ತೀವಿ ಅನ್ನುವಾಗನ ನಾವು ಈ ಥರ ಇದನ್ನು ಕೈಲೇ ಮಿಕ್ಸ್ ಮಾಡ್ಕೊಳ್ಳಿ, ಗಂಟು ಇಲ್ದಂಗೆ ಕಲಿಸಿಟ್ಕೊಳ್ಳಿ. ಈ ಥರ ನಾವು ನೋಡಿ ಈ ಥರ ಕಲಿಸಿಟ್ಕೊಂಡ ಇದನ್ನು ಯಾಕಂತ ಹೇಳ್ತೀನಿ, ಹಿಟ್ಟು ರೆಡಿ ಮಾಡಿ ಇಟ್ಕೋಬೇಕು. ಈಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತೀನಿ ಪೂರ್ತಿಯಾಗಿ. ಇದನ್ನು ಈಗ ನಾನು ತಟ್ಟೆಗೆ ತೆಗೆದಿಟ್ಕೊಂಡಿದ್ದೀನಿ ನೋಡಿ. ಈಗ ನಾನು ಇದೇ ಪಾತ್ರೆಯಲ್ಲೇ ಒಗ್ಗರಣೆ ಕೊಡ್ತೀನಿ ನೋಡಿ. ಹೀರೆಕಾಯಿ ಸ್ವಲ್ಪ ಕಾಣ್ತಾ ಇದೆ. ಒಂದು ಪಾತ್ರೆಗೆ 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಕರಿಬೇವು ಮತ್ತು ಈರುಳ್ಳಿ, 2 ಈರುಳ್ಳಿ ತೊಗೊಳ್ಳಿ, ಅಂದ್ರೇ ಅರ್ಧ ಕೆಜಿಗೆ ಚೆನ್ನಾಗಾಗತ್ತೆ, ರುಚಿನೂ ಇರುತ್ತೆ. ಮತ್ತು ಇದಕ್ಕೇನೆ 1 ಟೊಮೆಟೊ. ಈ ಸ್ವಲ್ಪ ಹಸಿ ವಾಸನೆ ಮತ್ತು ಮೆತ್ತಗಾಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ. ನೋಡಿ ಹಸಿ ವಾಸನೆ ಹೋಗೋವರೆಗೂ ನಾವು ಮತ್ತು ಈರುಳ್ಳಿ ಕೆಂಪಾಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಇದಕ್ಕನ್ನು ಈಗ ನಾನು ಹಸಿ ಖಾರ ಹಾಕ್ಕೊಳ್ತೀನಿ ನೋಡಿ. ನೋಡಿ ಈ ಥರ ಫ್ರೈ ಆದರೆ ಸಾಕು. 1ರಿಂದ 2 ಮಿನಿಟ್ ಒಳಗೆ ಮಧ್ಯಮ ಉರಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೋದು. ಈಗ ಇದಕ್ಕೆ ಹಸಿ ಖಾರ ಹಾಕೊಂಡು ನಾವು ಇದನ್ನು ಒಂದು ಅರ್ಧ ಮಿನಿಟ್ ನಾವು ಫ್ರೈ ಮಾಡ್ಕೊಂಡ್ರೆ ಒಗರ್ತನ ಮತ್ತು ಹಸಿ ವಾಸನೆ ಹೋಗ್ಲಿ ಅಂತೇಳಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಹಸಿ ಖಾರನ. ಇದನ್ನು ಹೀರೆಕಾಯಿ ಪಲ್ಯನ ವೆರೈಟಿಯಾಗಿ ಮಾಡ್ಕೊಳ್ಬೋದು. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ ಈ ಥರ ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಈರುಳ್ಳಿನೂ ಕೆಂಪಗಾಗಿದೆ ಮತ್ತು ಟೊಮೆಟೊ ಮೆತ್ತಗಾಗಿದೆ ಮತ್ತು ಹಸಿಮೆಣ್ಸಿನ್ಕಾಯಿ ಘಾಟನೂ ಹೋಗಿದೆ ನೋಡಿ. ಇದಕ್ಕನ್ನು ಹೀರೆಕಾಯಿ ಹಾಕ್ಕೊಂಡಿದ್ದೀನಿ. ಹೀರೆಕಾಯಿ ಹಾಕ್ಕೊಂಡ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕೀಗ. ಹೀರೆಕಾಯಿ ಮೊದಲೇ ಫ್ರೈ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದ್ರ ಜೊತೆ ಒಂದು ಅರ್ಧ ಮಿನಿಟ್ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ. ಈಗ ಇದಕ್ಕನ್ನು ನಾವು ಸ್ವಲ್ಪ ಅರಿಶಿನ ಪೌಡರ್ ಹಾಕೊಳ್ಳೋಣ ನೋಡಿ. ಈ ಥರ ಅರ್ಧ ಮಿನಿಟ್ ಫ್ರೈ ಮಾಡಿದರೆ ಸಾಕು. ಎಣ್ಣೆ ಒಳಗೆ ಇಟ್ಕೊಳ್ಳಂಥೇಳಿ ನಾವು ಈ ಥರ ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈಗ ಇದಕ್ಕನ್ನು ನಾವು ಒಂದು ಸ್ವಲ್ಪ ಅರ್ಧ ಸ್ಪೂನ ಅರಿಶಿನ ಪೌಡರ್ ಹಾಕೊಂಡು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಪಟಾಪಟ್ ಅಂತ 10 ಮಿನಿಟ್ದಲ್ಲಿ ನಾವು ಹೀರೆಕಾಯಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ರೆ ಬೆಳಗಿನ ಡಬ್ಬಿಗೆ ಅದು ಕಟ್ಟಲಿಕ್ಕೆ ಅಥವಾ ಬೆಳಗಿನ ಬ್ರೇಕ್ಫಾಸ್ಟಿಗೂ ಮತ್ತು ನೈಟ್ ಡಿನ್ನರಿಗೂ ಹೀರೆಕಾಯಿ ಪಲ್ಯ ಚೆನ್ನಾಗಿರತ್ತೆ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ನಾವು ಇದನ್ನು 1 ಮಿನಿಟ್ ಆದರೂ ನಾವು ಇದನ್ನು ಎಣ್ಣೆ ಅಂಶ ಹೋಗ್ಲಿ ಅಂತೇಳಿ ಸ್ವಲ್ಪ ಬೇಯಿಸ್ಕೊಳ್ಬೇಕು ನೋಡಿ. ಈಗ ಇದಕ್ಕೆ ನಾನು ಮೊದಲೇ ನೆನೆಸಿದಂಥ ಕಡಲೆ ಹಿಟ್ಟನ್ನು ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಹಾಕೋದ್ರಿಂದ ರುಚಿ ಚೆನ್ನಾಗಿರತ್ತೆ ಮತ್ತು ಸ್ವಲ್ಪ ಗಟ್ಟಿಯಾಗಿಯೂ ಬರುತ್ತೆ ಅಂಥೇಳಿ, ರೊಟ್ಟಿಗೆ ಹಚ್ಕೊಂಡು ತಿನ್ಲಿಕ್ಕೆ ಚೆನ್ನಾಗಿರತ್ತೆ ಅಂಥೇಳಿ ನಾನು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಒಂದೇ 1 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಳ್ಳಿ ನೋಡಿ. ಇದು ಗಂಟಾಗೋ ಚಾನ್ಸಸ್ ಇರುತ್ತೆ ಅಂಥೇಳಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದನ್ನು ಕೈ ಬಿಡದೆ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಈ ಥರ 1 ಮಿನಿಟ್ ಗಂಟಾಗತ್ತೆ, ಯಾಕಂದರೆ ಕಡಲೆ ಹಿಟ್ಟು ಬೇಗ ಗಟ್ಟಿ ಆಗತ್ತೆ ಅಂಥೇಳಿ ನಾವು ಈ ಥರ ಮಿಕ್ಸ್ ಮಾಡ್ಕೊಂಡು ಒಂದು ಬಟ್ಲ ನೀರನ್ನು ಹಾಕೊಂಡು ನಾವು ಈ ಥರ ಬೇಯಿಸ್ಕೊಳ್ಬೇಕು ನೋಡಿ. ಈ ಥರ ರೆಡಿಯಾಗಿದೆ. ಈಗ ನೀರನ್ನು ಹಾಕಿದ್ದೀನಿ ನಾನು. ಈಗ ಇದನ್ನು ಒಂದು ಮುಚ್ಚಳ ಮುಚ್ಚಿ ನಾವು ಒಂದೇ 1 ಮಿನಿಟ್ ಬೇಯಿಸಿದ್ರೆ ಚೆನ್ನಾಗಿ ಬಿಸಿಯಾದ ಹೀರೆಕಾಯಿ ಪಲ್ಯ ಪಟಾಪಟ್ ಅಂತ ರೆಡಿ ಆಗುತ್ತೆ ನೋಡಿ. ಇದಕ್ಕೆ ನಾನೀಗ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನೀವು ಟೇಸ್ಟ್ ಮಾಡಿ ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಈ ಥರ ಮಿಕ್ಸ್ ಮಾಡುವಾಗ ಏನಾದರೂ ಉಪ್ಪು ಕಡಿಮೆ ಆಗಿದ್ರೆ ಉಪ್ಪು ಹಾಕ್ಕೊಳ್ಳಿ ನೋಡಿ. ಇದಕ್ಕೀಗ ಒಂದು ಬಟ್ಲ ಮುಚ್ಚೆ, ಒಂದು ಪ್ಲೇಟ್ ಮುಚ್ಚೆ ನಾವು ಒಂದೇ 1 ಮಿನಿಟ್ ಬೇಯಿಸ್ಕೊಂಡ್ರೆ ಸಾಕು ನೋಡಿ. ಹೀರೆಕಾಯಿ ಪಲ್ಯ ಚೆನ್ನಾಗಿ ಬೆಂದಿದೆ, ರುಚಿಯೂ ಆಗಿದೆ. ಒಂದು ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಾನೀಗ ಇದಕ್ಕೆ ಬಿಸಿ ರೊಟ್ಟಿನೂ ಮಾಡ್ಕೊಂಡಿದ್ದೀನಿ ನೋಡಿ. ನಾನಿಲ್ಲಿ ಮೊದಲೇ ಹಿಟ್ಟನ್ನ ಅದ್ಕೊಂಡಿನಿ, ಜೋಳದ ಹಿಟ್ಟನ್ನು. ಇದನ್ನು ಈ ಥರ ಪಟಾಪಟ್ ಅಂಥೇಳಿ ಈಸಿಯಾಗಿ ರೊಟ್ಟಿನ ತಟ್ಕೊಳ್ಬೋದು ನೋಡಿ. ನಾವು ಉತ್ತರ ಕರ್ನಾಟಕದವರು ಡೈಲಿ ಜೋಳದ ರೊಟ್ಟಿ ಮಾಡ್ತೀವಿ. ಜೋಳದ ರೊಟ್ಟಿಗೆ ಚೆನ್ನಾಗಿರುತ್ತೆ ಅಥವಾ ಚಪಾತಿಗೆ ಚೆನ್ನಾಗಿರುತ್ತೆ, ಮತ್ತು ಅನ್ನಕ್ಕೂ ಸೈಡ್ ಡಿಶ್ ಆಗಿನೂ ತಿನ್ಬೋದು ನಾವು ಹೀರೆಕಾಯಿ ಪಲ್ಯನ. ರೊಟ್ಟಿಗೂ ಇನ್ನೂ ಸೂಪರಾಗಿರುತ್ತೆ, ರೊಟ್ಟಿಗೆ, ಅಕ್ಕಿ ರೊಟ್ಟಿಗೆ. ಈ ಥರ ರೊಟ್ಟಿನ ತಟ್ಕೊಂಡು ಎರಡೂ ಬದಿಗೆ ಬೇಯಿಸ್ಕೊಳ್ಬೇಕು ನೋಡಿ. ಎರಡು ಕೈಲೇ ಈ ಥರ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ರೊಟ್ಟಿನ ತಟ್ಕೊಂಡು ಇದನ್ನು ಸ್ವಲ್ಪ ಮೇಲಿನ ಹಿಟ್ಟಿರತ್ತೆ ಅಂಥೇಳಿ ಸ್ವಲ್ಪ ನೀರು ಹಚ್ಕೊಂಡಿರ್ತೀವಿ. ಈ ಥರ ಹಿಟ್ಟಿನ ಅಂಶ ಹೋಗ್ಲಂಥೇಳಿ ನಾವು
ಹಿಟ್ಟು ಬಾಯಲ್ಲಿ ತಿನ್ಲಿಕ್ಕಾಗಲ್ಲ ಅಂಥೇಳಿ, ಮತ್ತು ರೊಟ್ಟಿ ನೋಡ್ಲಿಕ್ಕೂ ಚೆನ್ನಾಗಿರಲ್ಲ. ಈ ಥರ ಎರಡೂ ವಿಧಿಗೆ ಬೇಯಿಸಿದ್ರೆ ಬಿಸಿ ಬಿಸಿಯಾದ ರೊಟ್ಟಿ ರೆಡಿ. ಚಪಾತಿಗೂ ಚೆನ್ನಾಗಿರತ್ತೆ ನೋಡಿ. ಬಿಸಿ ಬಿಸಿಯಾದ ಹೀರೆಕಾಯಿ ಪಲ್ಯ ಮತ್ತು ರೊಟ್ಟಿ ಸಂಜೆ ಊಟಕ್ಕೆ ಅಥವಾ ಮುಂಜಾನೆ ನಾಷ್ಟಾಕ್ಕೂ ನೀವು ಹೀರೆಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡ್ಕೊಳ್ಬೋದು. ಮಕ್ಕಳ ಡಬ್ಬಿಗೆ ಅಥವಾ ಲಂಚ್ ಬಾಕ್ಸಿಗೂ ನಾವು ಇದನ್ನು ರೆಡಿ ಮಾಡಿಕೊಡ್ಬೋದು ನೋಡಿ. ಒಂದು ಸಲ ಟ್ರೈ ಮಾಡಿ ನೋಡಿ, ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.